ಇವತ್ತಿನ ಬಿಗ್ ನ್ಯೂಸ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಅದರಲ್ಲೂ ಜೀವಾವಧಿ ಅಂತ ಹೇಳಿದ್ರೆ ಜೀವನ ಪರ್ಯಂತ ಶಿಕ್ಷೆ, ಅಂದ್ರೆ ಟಿಲ್ ಡೆತ್. ಆತ ಬದುಕಿರೋವರೆಗೂ ಕೂಡ ಜೈಲಿನಲ್ಲಿ ಕಳಿಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಕೋರ್ಟ್ ಕೊಟ್ಟಿರುವಂತಹ ತೀರ್ಮಾನ. ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಹೊರಬಂದಂತಹ ತೀರ್ಪಿದು. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ತಮ್ಮ ತೀರ್ಪನ್ನ ಪ್ರಕಟಿಸಿದ್ದಾರೆ. ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅನ್ನುವಂಥದ್ದನ್ನ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ತಮ್ಮ ತೀರ್ಪನ್ನು ಓದಿದ್ರು. ಸೆಕ್ಷನ್ 376 2K ಅಡಿಯಲ್ಲಿ ಜೀವಾವಧಿ ಶಿಕ್ಷೆ. ಅಪರಾಧಿಗೆ ತೀರ್ಪಿನ ಉಚಿತ ಕಾಪಿಯನ್ನು ಕೊಡಿ ಅಂತಾನೂ ಕೂಡ ಹೇಳಿದ್ದಾರೆ. ಇದರಲ್ಲಿ ಮೇಜರ್ ಆಗಿ ಎರಡು ಸೆಕ್ಷನ್ಗಳು ನಾವು ಗಮನಿಸಿದ್ರೆ 376 2K 376 2N ಈ ಎರಡರ ಅಡಿಯಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗಿದೆ. ಒಂದು ಜೀವಾವಧಿ, ಇನ್ನೊಂದು ಜೀವನ ಪರ್ಯಂತ ಶಿಕ್ಷೆ. ಇದನ್ನ ಹೊರತುಪಡಿಸಿದ್ರೆ 354 IPC ಸೆಕ್ಷನ್, ಇದರ ಅಡಿಯಲ್ಲಿ ಒಂದು 25,000 ದಂಡ, 3 ವರ್ಷ ಸೆರೆವಾಸ. ಅದೇ ರೀತಿ 506 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. ಈ ರೀತಿ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಶಿಕ್ಷೆಯನ್ನ ವಿಧಿಸಿದೆ. ಶಿಕ್ಷೆಯ ಪ್ರಮಾಣವನ್ನ ಇವತ್ತು ಪ್ರಕಟಿಸಿದೆ. ಸೆಕ್ಷನ್ 201 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡವನ್ನು ವಿಧಿಸಿದೆ. ಇದೆಲ್ಲವನ್ನೂ ಲೆಕ್ಕ ಹಾಕ್ತಾ ಹೋದ್ರೆ 10 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಈಗ ದಂಡದ ಮೊತ್ತ. ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣ, ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನ ವಿಧಿಸಲಾಗಿದೆ. ಇನ್ನು ದಂಡದ ಹಣದಲ್ಲಿ ಸಂತ್ರಸ್ತೆಗೆ 11 ಲಕ್ಷ ರೂಪಾಯಿಯನ್ನ ಕೊಡಬೇಕು. IPC ಸೆಕ್ಷನ್ 354 ಕ್ಲಾಸ್ A 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಹಾಗೆಯೇ 324 ಕ್ಲಾಸ್ B 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. ಇನ್ನುಳಿದಂತೆ 354 ಕ್ಲಾಸ್ C ಅಡಿಯಲ್ಲೂ ಕೂಡ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. IPC ಸೆಕ್ಷನ್ 506 2 ವರ್ಷ ಸೆರೆವಾಸ ಆದರೆ 10,000 ರೂಪಾಯಿ ದಂಡ. ಇನ್ನು ಸೆಕ್ಷನ್ 201 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. IT ಕಾಯ್ದೆ ಸೆಕ್ಷನ್ 66 ಕ್ಲಾಸ್ E 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. ಹೀಗೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡುವುದರ ಜೊತೆಗೆ ದಂಡದ ಮೊತ್ತವನ್ನು ಕೂಡ ಪ್ರಕಟಿಸಿದೆ. ಎಸ್, ಎಕ್ಸಾಕ್ಟ್ಲಿ. ಈಗ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಹೆಚ್ಚಿನ ದಂಡ 5 ಲಕ್ಷ, ಅಲ್ಲಿಗೆ 10 ಲಕ್ಷ ಆಯಿತು. ಇನ್ನು ಉಳಿದ ಸೆಕ್ಷನ್ಗಳ ಅಡಿಯಲ್ಲಿ 25,000 50,000 ಅನ್ನುವಂಥದ್ದನ್ನ ಲೆಕ್ಕ ಹಾಕ್ತಾ ಹೋದ್ರೆ ಅದು 1,60,000 ಆಗುತ್ತೆ. ಒಟ್ಟು ಈಗ ದಂಡದ ಮೊತ್ತ ಇರುವಂಥದ್ದು 11,60,000 ರೂಪಾಯಿ. ಈ 11,60,000ದಲ್ಲಿ ಮೆಜಾರಿಟಿ ಪೋರ್ಷನ್, ಮ್ಯಾಕ್ಸಿಮಮ್ ಪೋರ್ಷನ್ 11 ಲಕ್ಷ, ಅದು ಪೂರ್ತಿ 11 ಲಕ್ಷ ದಂಡ ಸಂತ್ರಸ್ತೆಗೆ ಹೋಗಬೇಕು ಅನ್ನುವಂಥದ್ದನ್ನ ಈಗ ಕೋರ್ಟ್ ಹೇಳಿದೆ. ಸೊ ಅದರಂತೆ ಈಗ ಪ್ರಕಟ ಆಗಿರುವಂತಹ ಒಂದು ತೀರ್ಪು, ಅದರ ಒಂದು ಕ್ಲಾರಿಟಿ ಈಗ ಸಿಗ್ತಾ ಇದೆ. ಒಂದು ಜೀವನ ಪರ್ಯಂತ ಶಿಕ್ಷೆ, ಈ ಮ್ಯಾಕ್ಸಿಮಮ್ ಪನಿಷ್ಮೆಂಟ್. ಈಗ ಬೇರೆ ಬೇರೆ 3 ವರ್ಷ 7 ವರ್ಷ 2 ವರ್ಷ ಇದೆಲ್ಲವನ್ನೂ ಕೂಡ ಹೊರತುಪಡಿಸಿದ್ರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂತ ಇರುವಂಥದ್ದು ಜೀವನ ಪರ್ಯಂತ. ಅಂದ್ರೆ ಪ್ರಜ್ವಲ್ ರೇವಣ್ಣ ಟಿಲ್ ಡೆತ್, ಆತ ಬದುಕಿರೋವರೆಗೂ ಕೂಡ ಈಗ ಜೈಲಿನಲ್ಲಿ ಕಳಿಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ಇನ್ನು ಉಳಿದಂತೆ 11,60,000 ರೂಪಾಯಿ ದಂಡ ವಿಧಿಸಿದೆ. ಅದರಲ್ಲಿ 11 ಲಕ್ಷ ರೂಪಾಯಿಗಳನ್ನ ಸಂತ್ರಸ್ತೆಗೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದೆ. SPP ಅವರು ಕೂಡ ಹೇಳ್ತಾ ಇದ್ರು, ಈಗ ಮ್ಯಾಕ್ಸಿಮಮ್ ನೀವು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸೋದ್ರ ಜೊತೆಗೆ ದಂಡದ ಮೊತ್ತವನ್ನು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲೇ ಪ್ರಕಟಿಸಬೇಕು ಅಂತ ಹೇಳಿ. ಯಾಕಂದ್ರೆ ಆ ದಂಡದ ಮೊತ್ತ ಇದೆಯಲ್ಲ, ಅದರಲ್ಲಿ ಬಹುಪಾಲು ಸಂತ್ರಸ್ತೆಗೆ ಹೋಗುತ್ತೆ. ಅದರಿಂದ ಆಕೆಯ ಜೀವನಕ್ಕೆ ಒಂದು ಆಧಾರ ಸಿಗುತ್ತೆ ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ಒಂದು ಧಾಟಿಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಏನೆಲ್ಲ ವಾದದ ಸಂದರ್ಭದಲ್ಲಿ ಪ್ರಮುಖ ಅಂಶಗಳು ಪ್ರಸ್ತಾಪ ಆಯಿತೋ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡುವುದರ ಜೊತೆಗೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಷ್ಟು ದಂಡವನ್ನ ಕೊಡುವುದಕ್ಕೆ ಅವಕಾಶ ಇದೆಯೋ ಮ್ಯಾಕ್ಸಿಮಮ್ ಅಷ್ಟು ದಂಡವನ್ನ ವಿಧಿಸಿದ್ದಾರೆ. ಅದರ ಜೊತೆಗೆ 11 ಲಕ್ಷ ದಂಡದ ಮೊತ್ತ ಏನಿದೆಯೋ ಅದು ಈ ಕೆಆರ್ ನಗರದ ಮಹಿಳೆಯ, ಸಂತ್ರಸ್ತ ಮಹಿಳೆಯ ಒಂದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಆ ಮೊತ್ತವನ್ನ ವಿನಿಯೋಗಿಸುವುದಕ್ಕೆ ಅವಕಾಶ ಸಿಕ್ಕಿದೆ. ಸಂಪೂರ್ಣವಾಗಿ 11 ಲಕ್ಷ ಆ ಮಹಿಳೆಗೆ ಸಿಗುತ್ತೆ. ನಾವು ಪ್ರತಿನಿಧಿ ರಮೇಶ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ರಮೇಶ್, ಈಗ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗಿರುವಂಥದ್ದು ನೀವು ಇದನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಿರಿ. ಈಗ ಎರಡು ವಿಚಾರ ರಮೇಶ್, ಒಂದು ಜೀವಾವಧಿ, ಇನ್ನೊಂದು ಜೀವನ ಪರ್ಯಂತ ಅನ್ನುವಂಥದ್ದು ಹೇಳಿದರೆ 376 2K 2N ಅಡಿಯಲ್ಲಿ ಏನ್ ಮೇಜರ್ ಡಿಫರೆನ್ಸ್ ಅನ್ನುವಂಥದ್ದನ್ನ ನೋಟ್ ಮಾಡ್ತೀರಿ ಈಗ ಜೀವಾವಧಿ ಮತ್ತೆ ಜೀವನ ಪರ್ಯಂತ ಅನ್ನುವಂಥದ್ದಕ್ಕೆ? ಅದನ್ನ ಸ್ವಲ್ಪ ಬ್ರೀಫ್ ಮಾಡ್ಬೋದಾ ರಮೇಶ್? ರೆಹಮಾನ್, ಈಗ ಜೀವನ ಪೂರ್ತಿ ಅಂದ್ರೆ ಇನ್ನ ಜೀವಮಾನ ಪೂರ್ತಿ ಸೆರೆವಾಸದಲ್ಲೇ ಇರಬೇಕಾಗತ್ತೆ. ಯಾಕಂದ್ರೆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ ಆದ್ಮೇಲೆ ಕ್ಷಮಾದಾನ ಕೊಡುವಂತ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ, ರಾಜ್ಯಪಾಲರಿಗೆ ಇರುತ್ತೆ ಜೀವಾವಧಿ ಶಿಕ್ಷೆಯಲ್ಲಿ. ಆದ್ರೆ ಜೀವನ ಪರ್ಯಂತ ಅಂತೇಳಿ ಕೋರ್ಟೇ ಉಲ್ಲೇಖ ಮಾಡಿರುವಾಗ ಆಗ ಅವ್ರಿಗೆ ಆ ಕ್ಷಮಾದಾನದ ಬೆನಿಫಿಟ್ ಸಿಗೋದಿಲ್ಲ. ಬದಲಾಗಿ ರಿಮೈಂಡರ್ ಆಫ್ ಹಿಸ್ ಲೈಫ್ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ. ಅಂದ್ರೆ ಉಳಿದ ಜೀವನವನ್ನ ಅವರು
ಜೈಲಿನಲ್ಲೇ ಕಳೆಯಬೇಕಾಗತ್ತೆ. ಹೀಗಾಗಿ ಈ ಒಂದು ತೀರ್ಪಿನಲ್ಲೇ ಮೆನ್ಷನ್ ಆಗಿರೋದ್ರಿಂದ ಇದು ಬಹಳ ದೊಡ್ಡ ಸಂಕಷ್ಟದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಕೋರ್ಟ್ ಆದೇಶದಲ್ಲೇನೆ 2ನೇ ಸೆಕ್ಷನ್ ಅಂದ್ರೆ 1ನೇ ಸೆಕ್ಷನ್ ಅಲ್ಲಿ ಜೀವಾವಧಿ, 2ನೇ ಸೆಕ್ಷನ್ ಅಲ್ಲಿ ರಿಮೈಂಡರ್ ಆಫ್ ಹಿಸ್ ಲೈಫ್ ಅಂತ ಹೇಳಿ ಹೇಳಿರೋದ್ರಿಂದ, ಮತ್ತೆ ಆಕ್ಟ್ ಅಲ್ಲೂ ಕೂಡ ಅದಕ್ಕೆ ಅವಕಾಶ ಇರೋದ್ರಿಂದ ಈಗ ಅವರು ಉಳಿದ ತಮ್ಮ ಜೀವನವನ್ನ ಜೈಲಿನಲ್ಲೇ ಕಳಿಬೇಕಾಗತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ಸೆಟ್ ಆಫ್ ಆಗ್ಲಿ ಏನು ಕೊಟ್ಟಿಲ್ಲ. ಜೊತೆಗೆ ಈ ಕೇಸಲ್ಲಿ ಅರೆಸ್ಟ್ ಮಾಡದೇ ಇರೋದ್ರಿಂದ ಮುಂದೆ ಯಾವುದೇ ಸೆಟ್ ಆಫ್ ಸಿಗೋದಿಲ್ಲ. ಯಾಕಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಈ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿರ್ಲಿಲ್ಲ. ಬದಲಾಗಿ ಫಸ್ಟ್ ಕೇಸ್ ಏನಿತ್ತು ಒಳನಾಡ್ತಿಪುರ ಕೇಸ್, ಅದ್ರಲ್ಲಿ ಮಾತ್ರ ಬಂಧನ ತೋರಿಸಿದ್ರು, ಈ ಕೇಸ್ ನಲ್ಲಿ ತೋರಿಸಿರ್ಲಿಲ್ಲ. ಹೀಗಾಗಿ ಈ 1 ವರ್ಷದ ಸೆಟ್ ಆಫ್ ಕೂಡ ಸಿಗೋದಿಲ್ಲ. ಬದಲಾಗಿ ಈಗ ಜೀವನ ಪರ್ಯಂತ ಶಿಕ್ಷೆ ಅಂತ ಹೇಳಿರೋದ್ರಿಂದ ಅದು ಬಹಳ ದೊಡ್ಡ ಸಂಕಷ್ಟ. ಆದ್ರೆ ಒಂದು ಆಪ್ಷನ್ ಏನಿದೆ ಅಂದ್ರೆ ಈಗ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿ ಅಲ್ಲಿ ಏನಾದ್ರು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ತಾರೋ ಅಥವಾ ಶಿಕ್ಷೆನೇ ರದ್ದುಪಡಿಸ್ತಾರೋ ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ ನಡೆಯುತ್ತೆ. ಇದು ಸದ್ಯದ ಮಟ್ಟಿಗೆ ಟ್ರಯಲ್ ಕೋರ್ಟ್ ನೀಡುವಂತ ಶಿಕ್ಷೆ. ಈಗ ಇದನ್ನ ಪ್ರಶ್ನೆ ಮಾಡಿ ಮುಂದಿನ ವಾರದಲ್ಲಿ ಅವರು ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಹೈಕೋರ್ಟ್ಗೆ. ಹೈಕೋರ್ಟ್ ನಲ್ಲಿ ಏನ್ ತೀರ್ಪು ಬರುತ್ತೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮವಾಗಿ ಏನ್ ಶಿಕ್ಷೆ ಕೊಡುತ್ತೋ ಅಂದ್ರೆ ಶಿಕ್ಷೆ ಪ್ರಮಾಣವನ್ನು ಏನ್ ನಿಗದಿ ಮಾಡುತ್ತೋ ಅದೇ ಈಗ ಅಂತಿಮವಾಗಿ ಉಳ್ಕೊಳ್ಳುತ್ತೆ. ಒಂದ್ ವೇಳೆ ಟ್ರಯಲ್ ಕೋರ್ಟ್ ಅಂದ್ರೆ ಇವತ್ತಿನ ಒಂದು ಕೋರ್ಟ್ ಆದೇಶ ಏನಿದೆ ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಅಪ್ಲೈಡ್ ಮಾಡೋದಂತಾರೆ ಮುಂದಿನ ದಿನಗಳಲ್ಲಿ. ಆಗ ಅವರು ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕಾಗತ್ತೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ಸುಪ್ರೀಂ ಕೋರ್ಟ್ ಇದರಲ್ಲಿ ವಿವೇಚನಾಧಿಕಾರ ಇರೋದ್ರಿಂದ ಅಂದ್ರೆ ಕನಿಷ್ಠ 10 ವರ್ಷ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇರೋದ್ರಿಂದ 10 ವರ್ಷ ಶಿಕ್ಷೆಗೆ ಅದನ್ನ ಇಳಿಸಿದ್ರೆ ಆಗ ಸಹಜವಾಗಿನೇ ಅವ್ರು 10 ವರ್ಷ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತೆ ಅಲ್ಲಿವರೆಗೂ ಅವ್ರು ಯಾವ್ದು ಚುನಾವಣಾ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಮತ್ತೆ ಅದಾಗಿ ಅಂದ್ರೆ ಅವ್ರು ರಿಲೀಸ್ ಆದ 6 ವರ್ಷಗಳು ಕೂಡ ಅವರು ಡಿಸ್ಕ್ವಾಲಿಫಿಕೇಶನ್ ಪೀರಿಯಡ್ ಅಲ್ಲೇ ಇರ್ತಾರೆ. ಹೀಗಾಗಿ ರಾಜಕೀಯ ಜೀವನ ಇನ್ನ 16 ವರ್ಷ ಇರೋದಿಲ್ಲ. ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಒಂದ್ ವೇಳೆ ಏನಾದ್ರು ಆ ರೀತಿ ತೀರ್ಪು ಕೊಟ್ರೆ, ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರೋ ತೀರ್ಪಿನ ಪ್ರಕಾರ ರಿಮೈಂಡರ್ ಆಫ್ ಹಿಸ್ ಲೈಫ್ ಅಂದ್ರೆ ಅವ್ರ ಜೀವನ ಪರ್ಯಂತ ಅವರು ಜೈಲಿನಲ್ಲೇ ಕಳಿಬೇಕಾಗತ್ತೆ. ರೈಟ್ ರಮೇಶ್, ಹಾಗೆ ಕೆಲವೊಂದಷ್ಟು ಜನ ವಕೀಲರು ಈಗ ಮಾತಾಡ್ತಾ, ಪ್ರಮಿಳಾ ನೇಸರ್ಗಿ ಅವರು ಫಾರ್ ಎಕ್ಸಾಂಪಲ್ ಮಾತಾಡ್ತಾ ಹೇಳಿದ್ರು ಇದೊಂದು ಕ್ಲಾಸಿಕ್ ಕೇಸ್ ಫಾರ್ ದ ಅಪೀಲ್ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಅಂದ್ರೆ ಈ 376(2)(k)(2)(n ಅನ್ನ ಬಹುಶಃ ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇದನ್ನ ನಾವು ಗಮನಿಸ್ತಾ ಇದ್ವಿ. ಇಷ್ಟೊಂದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್, ಜೀವನ ಪರ್ಯಂತ ಅನ್ನುವಂಥ ಒಂದು ಶಿಕ್ಷೆಯನ್ನ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ವಿ. ಸೊ ಇದನ್ನ ಚಾಲೆಂಜ್ ಮಾಡಲೇಬೇಕಾದಂಥ ಒಂದು ಪ್ರಕರಣ ಆಗಿರುತ್ತೆ. ಹೈಕೋರ್ಟ್ ಇದನ್ನ ಗಮನಕ್ಕೆ ತಗೊಳ್ಳೇಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವೊಂದಷ್ಟು ಮಾತುಗಳು ಬಂದವು. ರಮೇಶ್, ಖಂಡಿತ ಇದು ಈಗ ಆರೋಪಿಗಿರುವಂತ ಅಧಿಕಾರ. ಅದು ಸಹಜವಾಗಿ ಒಂದ್ಸಲ ಕೇಸ್ ಕನ್ವಿಕ್ಷನ್ ಆದ್ಮೇಲೆ ಅದನ್ನ ಅಪರಾಧಿ ಆದವರು ಅದನ್ನ ಚಾಲೆಂಜ್ ಮಾಡಿದ್ಮೇಲೆ ಅದು ಎಷ್ಟೇ ಕಡಿಮೆ ಶಿಕ್ಷೆ ಆದ್ರೂ ಕೂಡ, ಆದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆನೆ ಕೊಟ್ಟಿರೋದ್ರಿಂದ ಅಂದ್ರೆ ಆ ಸೆಕ್ಷನ್ ಅಲ್ಲಿ ಕೋರ್ಟ್ಗೆ ಅವಕಾಶ ಕೊಟ್ಟಿದೆ ಕಾನೂನು. IPC ಅಲ್ಲಿ ಇದಕ್ಕೆ ಅವಕಾಶ ಇದೆ. ಅಂದ್ರೆ ಅವ್ರ ಗರಿಷ್ಠ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಅದು ಜಡ್ಜ್ ಅವರ ವಿವೇಚನಾಧಿಕಾರ ಅನ್ನೋದು ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗಾಗಿ ಜಡ್ಜ್ ಈ ಕೇಸ್ನ ಟ್ರಯಲ್ ನಡೆಸೋದ್ರಿಂದ ಡೇ 1 ಇಂದ ಪ್ರಜ್ವಲ್ ನಡವಳಿಕೆಯನ್ನು ಗಮನಿಸಿರೋದ್ರಿಂದ ಅವರು ಅದನ್ನೆಲ್ಲವನ್ನ ಕೂಡ ಪರಿಗಣಿಸಿ ಈ ರೀತಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಗರಿಷ್ಠ ಶಿಕ್ಷೆ ಏನಿದೆ ಈ ಸೆಕ್ಷನ್ ಅಲ್ಲಿ ಅದನ್ನೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಜಡ್ಜ್ ಅವರ ನ್ಯಾಯಾಧೀಶರ ವಿವೇಚನಾಧಿಕಾರ, ಅದನ್ನ ಅವ್ರು ಬಳಸಿದ್ದಾರೆ. ಒಂದ್ ವೇಳೆ ಇದರಲ್ಲಿ ಏನೋ ಲೋಪ ಇದೆ ಅಂತ ಅನ್ಸಿದ್ರೆ ಸಹಜವಾಗಿ ಅದನ್ನ ಚಾಲೆಂಜ್ ಮಾಡಬಹುದು. ಹೀಗಾಗಿ ಅವರು ಹೈಕೋರ್ಟ್ಗೆ ಅದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಏನೇ ಶಿಕ್ಷೆ ಕೊಟ್ಟು 10 ವರ್ಷ ಕೊಟ್ಟಿದ್ರು ಕೂಡ ಅವ್ರು ಅದನ್ನ ಚಾಲೆಂಜ್ ಮಾಡ್ತಿದ್ರು. ಅವ್ರ ವಾದ ಏನಾಗಿರ್ಲಿದೆ ಅಂದ್ರೆ ಈ ಕೇಸಲ್ಲಿ ಕನ್ವಿಕ್ಷನ್ ಕೊಡಬಾರ್ದು, ಇದರಲ್ಲಿ ಏನೋ ಯಾವುದೇ ತಪ್ಪು ಎಸಗಿಲ್ಲ, ಹೀಗಾಗಿ ಟ್ರಯಲ್ ನಡೆಸೋದು ಸರಿ ಇಲ್ಲ ಅಂತ ಹೇಳಿ ಅವರು ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಜೊತೆಗೆ ಇಲ್ಲೂ ಕೂಡ ಕೋರ್ಟ್ ಟ್ರಯಲ್ ಸಂದರ್ಭದಲ್ಲೂ ಕೂಡ ಅವರು ಜಡ್ಜ್ ನ್ಯಾಯಾಧೀಶರನ್ನೇ ಬದಲಾಯಿಸಬೇಕು ಅಂತ ಹೇಳಿ ಅಪ್ಲಿಕೇಶನ್ ಕೂಡ ಹಾಕಿದ್ರು. ಕೊನೆಗೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು. ಪ್ರಿನ್ಸಿಪಲ್ ಜಡ್ಜ್ ಅದನ್ನ ರಿಜೆಕ್ಟ್ ಮಾಡಿದ್ರು. ಅಂದ್ರೆ ಹಿಂದಿನಿಂದಲೂ ಕೂಡ ಈ ಕೇಸ್ ನ ವಿಳಂಬ ಮಾಡೋದಕ್ಕೆ ಮತ್ತೆ ಜಡ್ಜಿನ ಬದಲಾಯಿಸೋಕ್ಕೂ ಕೂಡ ಪ್ರಯತ್ನ ನಡೆದಿತ್ತು ಆರೋಪಿ ಪರ ವಕೀಲರಿಂದ. ಆದ್ರೆ ಅದು ವಿಫಲ ಆಗಿತ್ತು. ಈಗ ಅಂತಿಮವಾಗಿ ಕೋರ್ಟ್ ಅವರ ಎಲ್ಲಾ ನಡವಳಿಕೆಯನ್ನು ಪರಿಗಣಿಸಿ ಒಂದು ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಕಾನೂನು ಹೋರಾಟ ನಡೆಸಿ ಅವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಚಾಲೆಂಜ್ ಮಾಡಬಹುದು. ಮತ್ತೆ ಎಂಟೈರ್ ಈ ಐಮನ್ ಕೋರ್ಟ್ ತೀರ್ಪನ್ನೇ ರದ್ದುಪಡಿಸಿ ಅಂತ ಕೇಳೋದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಅದು ಆರೋಪಿಗಿರುವಂತಹ ಹಕ್ಕು. ಹೀಗಾಗಿ ಅದನ್ನ ಅವರು ಎಕ್ಸರ್ಸೈಸ್ ಮಾಡೇ ಮಾಡ್ತಾರೆ, ಚಲಾಯಿಸ್ತಾರೆ. ಆದ್ರೆ ಕೋರ್ಟ್ ಅಂತಿಮವಾಗಿ ಈಗ ಸಾಕ್ಷ್ಯ ವಿಚಾರಣೆ ಏನ್ ನಡೆದಿದೆ, ವಿಕ್ಟಿಮ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಸಂತ್ರಸ್ತ ಏನ್ ಹೇಳಿಕೆ, ಸಾಕ್ಷ್ಯಾಧಾರಗಳು ಏನೇನಿದೆ ಅದನ್ನ ಆಧರಿಸಿ ಹೈಕೋರ್ಟ್ ಆಗಿ ಸುಪ್ರೀಂ ಕೋರ್ಟ್ ಆಗಿ ತೀರ್ಮಾನ ಮಾಡುತ್ತೆ. ಇವರಿಗೆ ಶಿಕ್ಷೆ ಕಡಿತ ಮಾಡಬೇಕಾ ಅಥವಾ ಖುಲಾಸೆ ಮಾಡಬೇಕಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ತೀರ್ಮಾನ ಮಾಡುತ್ತೆ. ನಿಜ ರಮೇಶ್. ಹಾಗೆ ಇಲ್ಲಿ ದಂಡದ ಮೊತ್ತ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ರೆ ರಮೇಶ್, ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಅಶೋಕ್ ನಾಯಕರು ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಮ್ಯಾಕ್ಸಿಮಮ್ ಆಕೆಗೆ ಪರಿಹಾರದ ಮೊತ್ತ ಹೋಗಬೇಕು, ಯಾಕಂದ್ರೆ ಆಕೆ ತುಂಬಾ ನೊಂದಿದ್ದಾಳೆ, ಆಕೆಗೆ ಜೀವನಾಂಶವನ್ನ ಕೊಡಬೇಕು ಅಂತೇಳಿ. ಇಲ್ಲಿ ಒಂದು ಗಮನಿಸಿದ್ರೆ ಬಹುಶಃ ಈ ತರದ ಉದಾಹರಣೆಗಳು ಈ ಹಿಂದೆ ಸಿಗ್ಲಿಕ್ಕಿಲ್ವಾ ಅಂತೇಳಿ. ಈಗ ಒಬ್ಬ ಅಪರಾಧಿಗೆ ವಿಧಿಸಿರುವಂತದ್ದೇ ನೀವು ಈಗ ಟೋಟಲ್ ಎಲ್ಲವನ್ನು ಮಾಡಿದ್ರೆ 11,60,000. ಅದರಲ್ಲಿ 11 ಲಕ್ಷ ಅಮೌಂಟ್ ಅನ್ನ ಈಗ ಮಹಿಳೆಗೆ ಕೊಡಬೇಕು ಪರಿಹಾರದ ರೂಪದಲ್ಲಿ ಅಂತ ಹೇಳಿ ರಮೇಶ್.
ಖಂಡಿತ ರೆಹಮಾನ್, ಈ ಹಿಂದೆನೂ ಕೂಡ ಅಂದ್ರೆ ಈಗ CRPC ಅದಕ್ಕೆ ಹಿಂದೆನೆ ಪ್ರಾವಿಷನ್ ಮಾಡಿದ್ದಾರೆ. ಒಂದ್ಸಲ ಈ ರೀತಿ ಶಿಕ್ಷೆ ಆದಾಗ, ಈಗ ಕೊಲೆ ಕೇಸಲ್ಲೂ ಅಷ್ಟೇ, ಅತ್ಯಾಚಾರ ಕೇಸಲ್ಲೂ ಅಷ್ಟೇ, ಒಂದ್ ವೇಳೆ ಆರೋಪಿಗೆ ಅಷ್ಟು ದುಡ್ಡು ಕೊಡೋದಕ್ಕೆ ಸಾಧ್ಯ ಇದೆ, ಅಪರಾಧಿಗೆ ಅಥವಾ ಆರ್ಥಿಕವಾಗಿ ಸಕ್ಷಮ ಇದಾನೆ ಅಂತ ಅನ್ಸಿದ್ರೆ, ಆಗ ಕೋರ್ಟ್ ಅವ್ರಿಗೆ ಮ್ಯಾಕ್ಸಿಮಮ್ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಮತ್ತೆ ದಂಡದ ಹಣದಲ್ಲಿ ಸಂತ್ರಸ್ತಿಗೆ ಪರಿಹಾರ ಕೊಡಬೇಕು ಅಂತ ಕೂಡ ಕಾನೂನೇ ಇದೆ. ಹೀಗಾಗಿ ಹಿಂದೆನೂ ಕೂಡ ಕೋರ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶಗಳನ್ನು ನೀಡ್ತಾನೆ ಇದ್ದಾರೆ. ಆದ್ರೆ ಈ ಕೇಸ ಸ್ವಲ್ಪ ಜಾಸ್ತಿ ಪರಿಹಾರ ಕೊಟ್ಟಿದೆ. ಯಾಕಂದ್ರೆ ಪ್ರಜ್ವಲ್ ಸ್ಟೇಟಸ್ ಕೂಡ ಹಾಗೆ ಇರೋದ್ರಿಂದ, ಅಂದ್ರೆ ಅವ್ರಿಗೆ ಆರ್ಥಿಕವಾಗಿ ಬಲಯುತರಾಗಿರೋದ್ರಿಂದ, ಮತ್ತೆ ಈಕೆ ಅಸಹಾಯಕಿ ಆಗಿರೋದ್ರಿಂದ, ಅಂದ್ರೆ ಬಡತನದಲ್ಲಿರೋದ್ರಿಂದ ಈಕೆಗೆ ಹೆಚ್ಚಿನ ಒಂದು ಪರಿಹಾರ ನೀಡಬೇಕು ಅಂತೇಳಿ ಕೋರ್ಟ್ ಆದೇಶ ನೀಡಿರೋದು ಸಹಜವಾಗೇ ಇದೆ. ಹೀಗಾಗಿ ಈಗ ಏನು ದಂಡ ವಿಧಿಸಿತ್ತು ಅದರಲ್ಲಿ ಮ್ಯಾಕ್ಸಿಮಮ್ ದಂಡನ ಪಾವತಿ ಮಾಡಬೇಕು, ಅಂದ್ರೆ ಸಂತ್ರಸ್ತಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಇದು 11.5 ಲಕ್ಷ ಅಂತ ಕೂಡ ಈಗ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಇನ್ನೂ ಸ್ವಲ್ಪ ಗೊಂದಲ ಇದೆ. ಆದ್ರೆ ಮ್ಯಾಕ್ಸಿಮಮ್ ದಂಡದಲ್ಲಿ ಮ್ಯಾಕ್ಸಿಮಮ್ ಹಣ ಏನಿದೆ ಅದು ಸಂತ್ರಸ್ತೆ ಪಾಲಿಗೆ ಹೋಗೋದು ಖಚಿತ ಆಗಿದೆ. ಈಗ ಇದನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಈ ರಿಮೈಂಡರ್ ಆಫ್ ಅವ್ರ ಜೈಲಿನಲ್ಲೇ ಇದ್ರು ಕೂಡ ಈ ಶಿಕ್ಷೆ ಏನು ದಂಡನೆ ಕೊಡೋದ್ರಿಂದ ಅವ್ರು ಬಚಾವ್ ಆಗೋದಿಲ್ಲ ಅನ್ನೋದನ್ನ ಕೂಡ ಕೋರ್ಟ್ ಈಗ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ನಮೂದು ಮಾಡಿದೆ. ಹೀಗಾಗಿ ಜೀವನ ಪರ್ಯಂತ ಸೆರೆವಾಸದಲ್ಲಿ ಇರೋದ್ರಿಂದ ಯಾಕೆ ಕೊಡಬೇಕು ದಂಡ ಅಂತ ಅವ್ರು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಕೋರ್ಟ್ ಆದೇಶ ಇರೋದ್ರಿಂದ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಈಗ ದಂಡದ ಹಣವನ್ನು ಕೂಡ ಪಾವತಿ ಅವ್ರು ಮಾಡ್ಲೇಬೇಕಾಗತ್ತೆ. ರಮೇಶ್, ಸಂತ್ರಸ್ತೆ ಬಂದಿದ್ರಾ ಇವತ್ತು ಕೋರ್ಟ್ ಹಾಲ್ನಲ್ಲಿ? ಇಲ್ಲ ರೆಹಮಾನ್, ಈ ಕೇಸ್ನ ಸಂತ್ರಸ್ತೆ ಬಂದಿಲ್ಲ. ಆದ್ರೆ ಮತ್ತೊಂದು ಕೇಸ್ನ ಸಂತ್ರಸ್ತೆ, ಈಗ ಇವತ್ತು 3 ಕೇಸ್ಗಳಿತ್ತು, 3 ಅತ್ಯಾಚಾರದ ಪ್ರಕರಣ. ಅದ್ರಲ್ಲಿ ಒಂದ್ರಲ್ಲಿ ತೀರ್ಪು ಹೊಂದಿದೆ, 2 ಅಂದ್ರೆ ವಿಚಾರಣೆ ಮುಂದಕ್ಕೆ ಹೋಗಿದೆ 7ನೇ ತಾರೀಕಿಗೆ. ಹೀಗಾಗಿ ಒಂದು ಕೇಸ್ನ ಅಂದ್ರೆ ಹಾಸನದ ಒಬ್ಬ ಸಂತ್ರಸ್ತೆ ಇವತ್ತು ಕೋರ್ಟ್ಗೆ ಬಂದಿದ್ರು. ಆದ್ರೆ ಇವತ್ತು ಸಾಕ್ಷ್ಯ ವಿಚಾರಣೆ ಆಗಲಿಲ್ಲ. ಈ ಹಿಂದಿನ 2 ಸಲ ಅವರು ಕೋರ್ಟ್ಗೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಸಾಕ್ಷ್ಯ ವಿಚಾರಣೆ ಈಗ 7ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಆದ್ರೆ ಈ ಕೇಸ್ನ ಸಂತ್ರಸ್ತೆ ಕೋರ್ಟ್ಗೆ ಹಾಜರಿರಲಿಲ್ಲ ಇವತ್ತು. ಎಸ್ ರಮೇಶ್, ಹಾಗೇನೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಇವರ ಮುಂದೆ ಇರುವಂತಹ ನೆಕ್ಸ್ಟ್ ಆಪ್ಷನ್ ಬಂದು ಹೈಕೋರ್ಟಿಗೆ ಹೋಗೋದು. ಎಸ್, ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೇ ಮಾಡ್ತಾರೆ, ಈ ಒಂದು ಆದೇಶವನ್ನ ರದ್ದುಪಡಿಸಬೇಕು ಅಂತ ಕೋರ್ತಾರೆ ಅಥವಾ ಬೇರೆ ರೀತಿಯಾಗಿ ಚರ್ಚೆ ಆಗುತ್ತೆ. ಆದ್ರೆ ಹೈಕೋರ್ಟ್ಗೆ ಅಪೀಲ್ ಆದ್ಮೇಲೆ ಹೈಕೋರ್ಟ್ ಯಾವ ರೀತಿಯಾಗಿ ಇದನ್ನ ಸ್ವೀಕಾರ ಮಾಡುತ್ತೆ, ನಂತರದಲ್ಲಿ ಹೈಕೋರ್ಟ್ ಪರಿಗಣಿಸುವಂತಹ ಅಂಶಗಳು ಹೇಗಿರುತ್ತೆ, ಅಲ್ಲಿ ಯಾವ ಧಾಟಿಯಲ್ಲಿ ಒಂದಷ್ಟು ವಿಚಾರಣೆಗಳು, ವಾದ ಪ್ರತಿವಾದಗಳು ಆಗಬಹುದು ಅಂತ ರಮೇಶ್ ಹೈಕೋರ್ಟ್ ಮಟ್ಟದಲ್ಲಿ ಮಾತನಾಡೋದಾದ್ರೆ? ಚೈತ್ರ, ಈ ಮುಂದಿನ ದಿನದಲ್ಲಿ ಅಂದ್ರೆ ಮುಂದಿನ ವಾರದಲ್ಲೇನೆ ಇವರು ಹೈಕೋರ್ಟ್ಗೆ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಮೇಲ್ಮನವಿ ಸಲ್ಲಿಸಿ ಇವರು ಶಿಕ್ಷೆಗೆ ತಡೆಯನ್ನ ಕೇಳ್ತಾರೆ. ಅದೇ ರೀತಿ ಮೊದಲಿಗೆ ಅವರು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂಡ್ ಬೇಲ್, ಅಂದ್ರೆ ಶಿಕ್ಷೆಯನ್ನ ಅಮಾನತ್ನಲ್ಲಿಟ್ಟು ನಮಗೆ ಜಾಮೀನು ಕೊಡಬೇಕು ಅಂತ ಕೂಡ ಮನವಿ ಮಾಡೋರಿದ್ದಾರೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ಶಿಕ್ಷೆಯನ್ನ ಅಮಾನತ್ನಲ್ಲಿಟ್ಟು ಅವ್ರಿಗೆ ಜಾಮೀನು ಕೊಟ್ರೆ, ಆಗ ಬೇರೆ ಉಳಿದ 12 ಕೇಸಲ್ಲೂ ಕೂಡ ಅವ್ರಿಗೆ ಆಲ್ರೆಡಿ ಜಾಮೀನು ಸಿಕ್ಕಿದ್ರೆ ಅಷ್ಟರಲ್ಲಿ, ಆಗ ಏನೋ ಜೈಲಿಂದ ಈಚೆ ಬರೋದಕ್ಕೂ ಕೂಡ ಅವಕಾಶ ಇದೆ. ಯಾಕಂದ್ರೆ ಈ ಹೈಕೋರ್ಟ್ ಅಲ್ಲಿ ಇನ್ನೂ ವಿಚಾರಣೆ ನಡೆಸೋದಕ್ಕೆ ಇನ್ನೂ ಕೆಲವು ಕಾಲ ಬೇಕಾಗೋದ್ರಿಂದ ಕೋರ್ಟ್ ಅದನ್ನ ಪರಿಗಣಿಸಿ ಜಾಮೀನು ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಅದೇ ರೀತಿ ಜಾಮೀನ ತಿರಸ್ಕರಿಸೋದಕ್ಕೂ ಕೂಡ ಅವಕಾಶ ಇದೆ. ಯಾಕೆ ಅಂತಂದ್ರೆ ಈ ಕೇಸಲ್ಲಿ ಇನ್ನೂ 2 ಬಾಕಿ ಇರೋದ್ರಿಂದ, ಟ್ರಯಲ್ ನಡೆಯೋದು ಬಾಕಿ ಇರೋದ್ರಿಂದ, ಈಗ ಜಾಮೀನು ಕೊಟ್ರೆ ಆ ಟ್ರಯಲ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಏನಾದ್ರು ಕೋರ್ಟ್ ಅನ್ಸಿದ್ರೆ ಆಗ ಜಾಮೀನು ಕೊಡೋದಕ್ಕೂ ಕೂಡ ನಿರಾಕರಿಸಬಹುದು ಈ ಕೇಸ್ನಲ್ಲಿ. ಹೀಗಾಗಿ ಅಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕಳಿಬೇಕಾಗತ್ತೆ. ಕೋರ್ಟ್ ಏನಾದ್ರು ಒಂದ್ ವೇಳೆ ಬಹಳ ದೊಡ್ಡ ರಿಲೀಫ್ ಕೊಟ್ಟು, ಅಂದ್ರೆ ಹೈಕೋರ್ಟ್ ಏನಾದ್ರು ಒಂದ್ ವೇಳೆ ಬಹಳ ದೊಡ್ಡ ರಿಲೀಫ್ ಕೊಟ್ಟು, ಶಿಕ್ಷೆಗೂ ತಡೆಯಾಜ್ಞೆ ಕೊಟ್ಟು, ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮಾಡಿ ಬೇಲ್ ಕೊಟ್ರೆ ಆಗ ಮಾತ್ರ ಬಹಳ ದೊಡ್ಡ ರಿಲೀಫ್ ಸಿಕ್ಕಂತ ಆಗುತ್ತೆ ಪ್ರಜ್ವಲ್ ರೇವಣ್ಣಗೆ. ಆದ್ರೆ ಆಗುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಒಂದು ಆ ರೀತಿ ಆದ್ರೆ ಅವಾಗ ಏನೇನು ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸ್ ಅವರು, ಗೃಹ ಇಲಾಖೆ ಅದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಒಂದ್ ವೇಳೆ ಏನೋ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ತೀರ್ಪು ಬರ್ಲಿಲ್ಲ ಅಂದ್ರೆ ಹೈಕೋರ್ಟ್ ನಲ್ಲಿ, ಆಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಅದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಹೀಗಾಗಿ ಮುಂದಿನ ಹಂತದ ಹೋರಾಟ, ಈ ಕೇಸ್ನ ಹೋರಾಟ ಹೈಕೋರ್ಟ್ ನಲ್ಲಿ ನಡೆಯುತ್ತೆ. ಅಲ್ಲೇನಾದ್ರು ರಿಲೀಫ್ ಸಿಗದೆ ಹೋದ್ರೆ ಆಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಹೋರಾಟವನ್ನ ಮುಂದುವರಿಸ್ತಾರೆ. ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ. ಗನ್ನಿಕಡ ತೋಟದ ಮನೆಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿರುವಂತಹ ಗನ್ನಿಕಡ ತೋಟದ ಮನೆ, ಈ ಮನೆಯಲ್ಲೇ ಪ್ರಜ್ವಲ್ ರೇವಣ್ಣ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು. ಕುಡಿಯೋದಕ್ಕೆ ನೀರು ತಗೊಂಡ್ ಬಾ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆ ಮಹಿಳೆಗೆ ಹೇಳ್ತಾರೆ. ನಂತರದಲ್ಲಿ ರೂಮ್ ಒಳಗಡೆ ನೀರನ್ನ ತರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ರು ಅಂದ್ರೆ ರೂಮನ್ನ ಲಾಕ್ ಮಾಡಿಬಿಡ್ತಾ ಇದ್ರು. ಆ ಮಹಿಳೆಯನ್ನ ಕಂಪ್ಲೀಟ್ ಆಗಿ ಅಲುಗಾಡೋದಕ್ಕೆ ಅವಕಾಶ ಕೊಡದ ರೀತಿಯಲ್ಲೇ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ರು. ಬಾಗಿಲನ್ನ ತೆಗೆಯಣ್ಣ ಅಂತ ಹೇಳಿ, ಆಕೆ ಅಣ್ಣ ಅಂತ ಹೇಳಿ ಸಂಬೋಧಿಸ್ತಾ ಇದ್ರು ಕೂಡ ಆತನಿಗೆ ಕನಿಕರ ಇರಲಿಲ್ಲ. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಬಲವಂತವಾಗಿ ಆಕೆಯ ಸೀರೆ ಮತ್ತು ಬ್ಲೌಸ್ ತೆಗೆಯುವಂತಹ ಕೃತ್ಯವನ್ನ ಈ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದ. ಆಕೆಯ ಏಜ್ 48, ಈತನದು 34.
ತಾಯಿಯ ಸಮಾನಳಾದಂತಹ ಮಹಿಳೆಯ ಮೇಲೆ ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ವಿಕೃತವನ್ನ ಮೆರಿತಾ ಇದ್ದ, ಬಲವಂತವಾಗಿ ಆಕೆಯನ್ನ ಅತ್ಯಾಚಾರ ಮಾಡ್ತಿದ್ದ. ಅಷ್ಟು ಮಾತ್ರವಲ್ಲ, ಈತನ ಮನಸ್ಥಿತಿ ಹೇಗಿತ್ತು ಅಂದ್ರೆ, ನೀಚತನ ಹೇಗಿತ್ತು ಅಂದ್ರೆ, ವಿಡಿಯೋ ಮಾಡ್ಕೊಳ್ತಾ ಇದ್ದ. ಬಸವನಗುಡಿಯ ಮನೆ ಕ್ಲೀನಿಂಗ್ಗೆ ಬಂದಾಗ್ಲೂ ಕೂಡ ಇದೇ ರೀತಿಯ ವರ್ತನೆ. ಈತನ ಬುದ್ಧಿಗೆ ಅದೇನು ಗರ ಬಡ್ದಿತ್ತು ನಿಜಕ್ಕೂ ಕೂಡ ಗೊತ್ತಿಲ್ಲ. ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲು ಹಾಕೊಂಡಿದ್ದಾನೆ. ಒಗೆಯೋಕೆ ಬಟ್ಟೆ ತಗೊಂಡು ಹೋಗುವಂತೆ ಆ ಮಹಿಳೆಯನ್ನ ಕರೆದಿದ್ದ. ಆದರೆ ತಗೊಂಡು ಹೋಗು ಅಂತ ಕರೆಯೋದು ಕಾರಣ ಅಷ್ಟೇ, ಆತನಿಗೆ ಬೇಕಾಗಿದ್ದು ಬೇರೆನೆ. ರೂಮ್ಗೆ ಹೋಗೋದಕ್ಕೆ ಹಿಂಜರಿದಾಗ ಮಹಿಳೆಗೆ ಗದರಿಸ್ತಾ ಇದ್ದ, ಬೆದರಿಸ್ತಾ ಇದ್ದ. ಆಕೆ ಒಳಗಡೆ ಬರೋ ರೀತಿಯಲ್ಲಿ ಆತ ಮಾಡ್ಕೊಳ್ತಾ ಇದ್ದ. ರೂಮ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ಬಾಗಿಲನ್ನ ಕ್ಲೋಸ್ ಮಾಡೋದು, ಮತ್ತೆ ತನ್ನ ನೀಚತನದ ಕೆಲಸವನ್ನ ಮಾಡುವಂತಹ ಕೆಲಸವನ್ನ ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದ. ಸಂಸದನಾಗಿದ್ದವನು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವನು, 4 ಜನರಿಗೆ ಬುದ್ಧಿ ಹೇಳಬೇಕಾದವನು ಈ ರೀತಿಯಾಗಿ ಕಿಡಿಗೇಡಿ ಕೆಲಸವನ್ನ ಮಾಡಿ ಇವತ್ತು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ವಿಷಯವನ್ನ ಬಾಯ್ಬಿಟ್ರೆ ನಿನ್ನ ಮಗನಿಗೇನೆ ಈ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಂತೆ. ಅಲ್ಲೂ ಕೂಡ ಯಾವ ರೀತಿಯಾಗಿ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದ್ದ ಅಂದ್ರೆ, ಆ ಮಹಿಳೆನೇ ಬೇರೆ ರೀತಿಯಲ್ಲಿ ತನ್ನ ಜೊತೆಗೆ ಬಿಹೇವ್ ಮಾಡೋದಕ್ಕೆ ವರ್ತಿಸಿದ್ಲು ಅನ್ನೋ ರೀತಿಯಲ್ಲಿ ಮಾತನಾಡೋದಕ್ಕೆ